ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರ ಎಲ್ಲರೂ? ಆರಾಮಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ನಂತರ ನಾನು ಬ್ಲಾಗನ್ನು ಮಾಡ್ತಿರುವಂಥದ್ದು. ಏಕೆ ಏನು ಅಂತ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಕೂಡ ಗೊತ್ತಾಗುತ್ತೆ ರೀಸನ್ ಏನಂತ ಹೇಳಿ. ಸೊ ನಾನಿವಾಗ ಎಲ್ಲಿದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಇದು ನನ್ನ ಶಾಪ್. ಸೊ ಇಲ್ಲಿಂದ ನಾನು ಇವತ್ತಿನ ವ್ಲಾಗನ್ನು ಮಾಡ್ತಿರುವಂಥದ್ದು. ಆ್ಯಂಡ್ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಲಿಲ್ಲ ಅಂದರೆ ರೀಸನ್ ಇಷ್ಟೇ, ನಾನು ಶಾಪ್ ಓಪನಿಂಗ್ ರಿಲೇಟೆಡ್ ಕೆಲಸದಲ್ಲೇ ಬ್ಯುಸಿ ಇದ್ದೆ. ಸ್ವಲ್ಪ ಇದರ ಬಗ್ಗೆ ಕೂಡ ನಾನು ಕಾನ್ಸಂಟ್ರೇಷನ್ ಕೊಡಬೇಕಿತ್ತು, ಸ್ವಲ್ಪ ಟೈಮ್ ಬೇಕಿತ್ತು ನನಗೂ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ವ್ಲಾಗ್ಗಳನ್ನು ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಫುಲ್ ಕಂಪ್ಲೀಟ್ ಟೈಮನ್ನು ಇದರ ಮೇಲೇ ಹಾಕ್ತಿದ್ದೆ. ಆ್ಯಂಡ್ ಇನ್ನು ನನ್ನ ಸಾಕಷ್ಟು ವೀಡಿಯೋಸ್ಗಳು ಇಲ್ಲಿಂದನೇ ಬರುವಂಥದ್ದು. ಯಾಕೆಂದರೆ ನನ್ನ ಒಂದು 8 to 9 hours ಏನಿದೆ ಕಂಪ್ಲೀಟಾಗಿ ನಾನು ಶಾಪಲ್ಲೇ ಇರ್ತೀನಿ. ಸೊ ಹಾಗಾಗಿ ನನ್ನ ಮುಂದಿನಿಂದ ವ್ಲಾಗಿಂಗ್ಗಳು ಕೂಡ ಇಲ್ಲಿಂದಲೇ ಆಗ್ತಾ ಇರುತ್ತೆ. ಸೊ ತುಂಬ ದಿನದ ಕನಸು, ತುಂಬ ವರ್ಷದ ಕನಸು, ನಾನೊಂದು ಬಿಸ್ನೆಸ್ ವುಮನ್ ಆಗಬೇಕು ಅನ್ನೋದು. ಸೊ ಹಾಗಾಗಿ ಆ ಒಂದು ಪ್ರಯಾಣದಲ್ಲೇ ಮುಂದುವರಿಸ್ತಾ ಒಂದು ಶಾಪನ್ನು ಚಿಕ್ಕದಾಗಿ ಓಪನ್ ಮಾಡಿರುವಂಥದ್ದು. ಇಷ್ಟು ದಿನ ನಿಮಗೆಲ್ಲರೂ ಗೊತ್ತಿತ್ತು, ನಾನು ಮನೆಯಲ್ಲಿ ಸೇಲ್ಸ್ ಮಾಡ್ತಿದ್ದೆ. ಬರೀ ಬಟ್ಟೆ ರಿಲೇಟೆಡ್ ಮಾತ್ರ ಇತ್ತು ನನ್ನದು ಶಾಪ್ ಅಲ್ಲ, ಮನೆಯಲ್ಲೇ ಮಾಡ್ತಿದ್ದದ್ದು. ಮನೆಯಿಂದನೇ ಸೇಲ್ ಮಾಡ್ತಿದ್ದೆ ಬಟ್ಟೆಗಳನ್ನೆಲ್ಲ. ಸೊ ಇವಾಗ ಒಂದು ಸ್ವಲ್ಪ ಅದರನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದು ಫ್ಯಾನ್ಸಿ ಫುಟ್ವೇರ್ಸು ಮತ್ತು ರೆಂಟಲ್ ಜ್ಯುವೆಲ್ಲರ್ಸ್, 1 ಗ್ರಾಮ್ ಗೋಲ್ಡ್ಸ್ ಮತ್ತು ಬಟ್ಟೆ, ಇದನ್ನೆಲ್ಲ ನಡೆಸ್ತಾ ಇದ್ದೀನಿ. ಸೊ ನೋಡಬೇಕು ಹೇಗೆ ಏನು ಎತ್ತ ಅಂತ ಹೇಳಿ. ಇದುವರೆಗೂ ದೇವರ ದಯದಿಂದ ಚೆನ್ನಾಗಿ ನಡೀತಿದೆ, ಬಟ್ ತುಂಬ ಜನರಿಗೆ ಇನ್ನೂ ಗೊತ್ತಾಗಲಿಕ್ಕಿದೆ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಿರ್ಬೋದು. ಬಟ್ ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಮುಂದೆ ಹೋಗ್ತಾ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ, ಜನರುಗಳ ಸಪೋರ್ಟ್ ನನಗೂ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಶಾಪಿಂಗಿಗೆ ಏನು ಸ್ಟೆಪ್ಸ್ ಇದೆ. ಸೊ ಆಸ್ಪಾದನೆ ಇದೆ. ಆನ್ಲೈನಲ್ಲಿ ಬೇಕಾದರೂ ಆರ್ಡ್ರ್ ಮಾಡ್ಬೋದು ಅಥವಾ ಆಫ್ಲೈನ್ ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಯಾರಿಗಾದರೂ ಬೇಕಂತ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದರ ಮುಂಚೆ ಕೂಡ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದೇ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ನಿಮಗೆ ಏನು ಬೇಕು ಅಂತ ಹೇಳಿದರೆ ನಾನು ಅದರ ನಿಮಗೆ ಫೋಟೋಗಳನ್ನು ನಾನು ಕಳಿಸ್ತೀನಿ. ಸೊ ಅದೇ ರೀತಿ ಆಫ್ಲೈನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ, ಆನ್ಲೈನಲ್ಲಿ ಕೂಡ ರೆಸ್ಪಾನ್ಸು ಚೆನ್ನಾಗೇ ಇದೆ ಇವತ್ತಿನವರೆಗೂ. ಸೊ ಹಾಗಾಗಿ ತುಂಬಾ ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಬೇಕು. ಸೊ ಹಾಗೆ ಆ್ಯಂಡ್ ನಾನು ನನ್ನ ಶಾಪನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ಸೊ ನೋಡ್ಬೋದು, ಇದೆಲ್ಲ ರೆಂಟಲ್ ಜ್ಯುವೆಲ್ಲರ್ಸ್ಗಳು ಕೂಡ ಇದೆ, ಗಿಫ್ಟಿಂಗ್ ಪರ್ಪಸ್ ಇದ್ದು ಕೂಡ ಇದೆ. ಆ್ಯಂಡ್ ಈ ಕಡೆ ಎಲ್ಲ ಫುಲ್ ಬಟ್ಟೆ ಇದೆ, ಇದೆಲ್ಲ ಫ್ಯಾನ್ಸಿ ಐಟಮ್ಸ್ಗಳು. ಆ್ಯಂಡ್ 1 ಗ್ರಾಮ್ ಗೋಲ್ಡು, ಇದು ಮಕ್ಕಳು ಬಟ್ಟೆ ಕೂಡ ಇದೆ. ಆ್ಯಂಡ್ ಇಲ್ಲಿ ಫುಟ್ವೇರ್ಸ್ ಕೂಡ ಇದೆ. ಸೊ ನೋಡ್ಬೋದು, ಇದು ನಮ್ಮದು ಮೂಡಬೆಳ್ಳೆ ಚರ್ಚ್, ಅದರ ಹತ್ರನೇ ಕರ್ನಾಟಕ ಬ್ಯಾಂಕ್ ಇದೆ. ಅದರ ಆಪೋಸಿಟ್ ಸೈಡಲ್ಲಿಯೇ ನನ್ನ ಶಾಪ್ ಇರುವಂಥದ್ದು. ವುಮೆನ್ಸ್ ಗ್ಯಾಲರಿ ಅಂತ ಹೇಳಿ ಶಾಪ್ ನೇಮು. ಯಾರಿಗಾದರೂ ಈ ಕಡೆ ಬರಲಿಕ್ಕಿದ್ರೆ ನನ್ನ ಶಾಪನ್ನು ಒಂದು ಸತಿ ವಿಸಿಟ್ ಮಾಡಿ, ಆಯಿತಾ? ಸೊ ನೋಡಿದ್ರಲ್ಲ ಹೇಗಿದೆ ನನ್ನ ಶಾಪ್ ಅಂತ ಹೇಳಿ. ತುಂಬಾ ಚಿಕ್ಕದಾಗಿ ಮಾಡಿರುವಂಥದ್ದು, ಯಾಕಂದರೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋ ಹಂತದಲ್ಲಿ ನಾನಂತೂ ಇರಲಿಲ್ಲ. ಆ್ಯಂಡ್ ಇವಾಗ ಸದ್ಯಕ್ಕೆ ಹೀಗಿರುವಂಥದ್ದನ್ನು ನಾನು ತುಂಬಾ ದೊಡ್ಡ ಶೋರೂಮಾಗಿ ಅದನ್ನು ಕನ್ವರ್ಟ್ ಮಾಡುವಂತಹ ಆಸೆ ನಂದು. ಅದಕ್ಕೆ ನಿಮ್ಮ ಬೆಂಬಲ ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ಬೇಕೇ ಬೇಕು. ನೀವುಗಳಿಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ನಿಮ್ಮಗಳ ಮೇಲಿರುವ ನಂಬಿಕೆಯ ಮೇಲೆ
ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ನಂಬಿಕೆಯ ಮೇಲೆ ನಾನು ಈ ಒಂದು ಶಾಪನ್ನು ಮಾಡಿರುವಂಥದ್ದು. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅದರ ಮೇಲೆ ನನಗೂ ಕೂಡ ಎಂಕರೇಜ್ ನೀವು ಮಾಡಿದಾಗೆ ಆಗುತ್ತೆ, ಸಪೋರ್ಟ್ ಕೊಟ್ಟಾಗೆ ಆಗುತ್ತೆ, ನನ್ನನ್ನು ಕೂಡ ಬೆಳೆಸಿದಾಗೆ ಆಗುತ್ತೆ. ಸೊ ನಿಮ್ಮ ಸಹಕಾರ ಖಂಡಿತವಾಗ್ಲೂ ನನಗೆ ಬೇಕೇ ಬೇಕು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಆನ್ಲೈನ್ ಥ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿಯೇ ಇದ್ದವರು, ಲೋಕಲ್ ಇದ್ದವರು ದಯವಿಟ್ಟು ಶಾಪಿಗೆ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಸ್ ನನ್ನ ಹತ್ರ ಸಿಗ್ಬೋದು. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಒಂದು ಚಿಕ್ಕ ವ್ಲಾಗ್, ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿರುವಂಥದ್ದು. ಸೊ ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಕ್ವರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.